ಹಾಯ್ ವಿವರ್ಸ್, ಇವತ್ತು ನಾವು ಮನೆಯಲ್ಲೇ ಈ ಬ್ರೌನಿ ಸಿzzler ಮಾಡೋದು ಹೇಗೆ, ಅದು ಎಗ್ಗನ್ನು ಬಳಸದೆ ಮಾಡೋದು ಹೇಗೆ ಅಂತ ನೋಡೋಣ. ಈ ಕೇಕ್ ಥರನೇ ಬ್ರೌನಿ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ. ಇದಕ್ಕೆ ನಾನು ಇಲ್ಲಿ 1.5 ಕಪ್ಪು ಅಥವಾ 2 ಕಪ್ಪಷ್ಟು ಮೈದಾ, ಹಾಗೆ ಒಂದು ಅರ್ಧ ಬಟ್ಲು ಬೆಣ್ಣೆ, ಹಾಗೆ 1 ಬಟ್ಲಷ್ಟು ಸಕ್ಕರೆನ, ಹಾಗೆ ಕೋಕೋ ಪೌಡ್ರನ್ನು, ಹಾಗೆ ಚಾಕ್ಲೇಟ್ನ, ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ನಾನು ತೊಗೊಂಡಿರೋ ಅಂಥ ಬೆಣ್ಣೆನ ಹಾಕಿ ಈ ಬೆಣ್ಣೆನ ಕರಗಿಸ್ಕೊಳ್ತೀನಿ. ಇದರಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಮಾಮೂಲಾಗಿ ಕೇಕ್ ಮಾಡೋ ರೀತಿ ಈ ಬೇಸನ್ನು ನಾವು ಮಾಡ್ಕೋಬಾರ್ದು. ಇದಕ್ಕೆ ನಾವು ಎಗ್ಗನ್ನಾಗಲಿ ಅಥವಾ ಬೇಕಿಂಗ್ ಸೋಡಾ ಆಗಲಿ ಬೇಕಿಂಗ್ ಪೌಡ್ರ್ ಆಗಲಿ ಯಾವುದನ್ನು ನಾವಿಲ್ಲಿ ಬಳಸ್ತಾ ಇಲ್ಲ. ಈ ಬೆಣ್ಣೆ ಸಾಲ್ಟೆಡ್ ಆದರೂ ಪರವಾಗಿಲ್ಲ, ಬಟ್ ಬೆಣ್ಣೆನ ಚೆನ್ನಾಗಿ ಕರಗಿಸ್ಕೋಬೇಕು. ಈಗ ಇದಕ್ಕೆ ನಾನು ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಈಗ ನಾವು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದಾದರೆ ನಾವು ಡಬಲ್ ಬಾಯ್ಲರ್ ಮಾಡ್ಕೋಬೋದಲ್ಲ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಇದನ್ನು ಇದೇ ರೀತಿ ಮಾಡೋದ್ರಿಂದ, ಇದಕ್ಕೆ ಬೆಣ್ಣೆ ಕೂಡ ಸೇರಿಸೋದ್ರಿಂದ ಈ ಚಾಕ್ಲೇಟ್ ಸಿರಪ್ಪು ತುಂಬ ಶೈನಾಗಿ ಬರುತ್ತೆ, ಹಾಗೆ ರನ್ನಿಂಗ್ ಆಗಿ ಇರುತ್ತೆ. ಆ ಕಾರಣಕ್ಕೆ ಇದನ್ನು ಈ ರೀತಿ ನಾವು ಬಾಯ್ಲ್ ಮಾಡ್ಕೋಬೇಕು. ಇದು ಬಾಯ್ಲ್ ಆದಮೇಲೆ ಈಗ ನಾನು ಬೇಸ್ಗೆ, ಬ್ರೌನಿ ಬೇಸ್ಗೆ ಏನು ಬೇಕು ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಹಂಕರ್ಡ್ನ ಒಂದು ಅರ್ಧ ಕಪ್ಪು ಬಳಸ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಗಟ್ಟಿ ಮೊಸರನ್ನು ಬಳಸ್ಬೋದು, ಬಟ್ ಅದರ ನೀರಿನಂಶ ಎಲ್ಲ ತೆಗೆದುಬಿಟ್ಟು ನೀವು ಬಳಸ್ಕೋಬೋದು. ಹೇಗಪ್ಪ ಹಂಕರ್ಡ್ ಮಾಡೋದು ಅಂದರೆ ತುಂಬ ಸುಲಭ. ಒಂದು ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಗಟ್ಟಿ ಮೊಸರನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ 1-2 ಅವರು ಫ್ರಿಜ್ಜಲ್ಲಿ ಇಡಿ, ಅಥವಾ 1 ಅವರ್ ಆದರೂ ನೀವು ಇಡಿ. ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು, ಆಮೇಲೆ ನೀವು ಇದನ್ನು ಬಳಸ್ಕೋಬೋದು. ಈಗ ನಾನು 1 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಲ್ವ, ಅದರಲ್ಲಿ ಸ್ವಲ್ಪನೇ ಸಕ್ಕರೆನ ಈ ಹಂಕರ್ಡ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಪ್ರಮಾಣದ ಸಕ್ಕರೆ ಮಾತ್ರ ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಮತ್ತೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಾರಿ ಹಾಕಿಬಿಟ್ರೆ ಈ ಗಂಟುಗಳಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪನೇ ಸಕ್ಕರೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಒಂದು 4-5 ಸ್ಪೂನು ಸಕ್ಕರೆನ ಜಾಸ್ತಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಚಾಕ್ಲೇಟ್ ಸಿರಪ್ ಎಷ್ಟು ತೊಗೊಳ್ತಾ ಇದ್ದೀನಿ, ಮೈದಾ ಹಿಟ್ಟು ಎಷ್ಟು ತೊಗೊಳ್ತಾ ಇದ್ದೀನಿ, ಅದರ ಪ್ರಮಾಣದ ಪ್ರಕಾರ ನಾನು 1 ಬಟ್ಲು ಮಾತ್ರ ಇಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಈಗ ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ವಲ್ವ, ಈ ಚಾಕ್ಲೇಟ್ ಸಿರಪ್ನ ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಗ್ಗನ್ನು ಬಳಸೋದಾದರೆ ಈ ಹಂಕರ್ಡನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಎಗ್ಗನ್ನು ಹಾಕಿಬಿಟ್ಟು ಬ್ರೌನಿನ ಮಾಡ್ಕೋಬೋದು. ನಾವಿಲ್ಲಿ ಎಗ್ಗನ್ನು ಬಳಸದೇ ಇರೋ ಕಾರಣ ನಾನಿಲ್ಲಿ ಹಂಕರ್ಡನ್ನು ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಚಾಕ್ಲೇಟ್ ಸಿರಪ್ಪು ಅಂಗಡಿಯಲ್ಲೇ ಸಿಗುತ್ತಲ್ವ, ಅದನ್ನು ತಂದು ಕೂಡ ಮಾಡ್ಕೋಬೋದು ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ಅದು ಸ್ವೀಟ್ ಜಾಸ್ತಿ ಇರುತ್ತೆ. ಈ ಬ್ರೌನಿ ಹೇಗೆ ಅಂದರೆ ಸ್ವಲ್ಪ ಸ್ವೀಟು, ಸ್ವಲ್ಪ ಆ ಕಹಿ ಅಂಶ ಒಗ್ಗರಾಗಿರುತ್ತೆ, ಅದೇ ಇದರ ಸ್ಪೆಷಾಲಿಟಿ. ಸೊ ಹಾಗಾಗಿ ಇದನ್ನು ನಾವು ಮನೆಯಲ್ಲೇ ಮೆಲ್ಟ್ ಮಾಡಿ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ನಾನಿಲ್ಲಿ 1.5 ಬಟ್ಲು ಮೈದಾ, ಹಾಗೆ ಒಂದು ಅರ್ಧ ಬಟ್ಲಷ್ಟು ಕೋಕೋ ಪೌಡ್ರನ್ನು ಜರಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಯಾವುದೇ ಬೇಕಿಂಗ್ ಸೋಡಾ ಆಗಲಿ ಬೇಕಿಂಗ್ ಪೌಡ್ರ್ ಆಗಲಿ ಯಾವುದನ್ನು ಇಲ್ಲಿ ನಾವು ಬಳಸ್ತಾ ಇಲ್ಲ. ಇದಕ್ಕೆ ಅದನ್ನು ಯಾವುದನ್ನು ಬಳಸೋದಿಲ್ಲ. ಆ ರೀತಿ ನಾವು ಬಳಸಿ ಮಾಡಿದ್ದೇ ಆದರೆ ಅದು ಕೇಕ್ ಆಗಿಬಿಡತ್ತೆ, ಬ್ರೌನಿ ಆಗಲ್ಲ. ಸೊ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಚಾಕ್ಲೇಟ್ ಸಿರಪ್ನ ಸ್ವಲ್ಪ ಪ್ರಮಾಣದಲ್ಲಿ ಉಳಿಸ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಟ್ರೇಗೆ ನಾನಿಲ್ಲಿ
ಪೇಪರನ್ನು ಹಾಕಿಬಿಟ್ಟು ಸ್ವಲ್ಪ ಬೆಣ್ಣೆನ ಸವರ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಎಣ್ಣೆ ಸವರ್ಕೊಂಡು ಮೈದಾನ ಡಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಈ ಪ್ರೊಸೆಸ್ಸು ಕೇಕ್ ಮಾಡ್ತಿರಲ್ವ ಅದೇ ರೀತಿ ಮಾಡ್ಕೋಬೋದು. ಇದನ್ನು ನಾನು ಓವನ್ನಲ್ಲೆಲ್ಲ ಮಾಡ್ತಾಯಿಲ್ಲ, ಅಂದರೆ ಎಲ್ಲರ ಮನೆಯಲ್ಲಿಯೂ ಓವನ್ ಇರಲ್ಲ. ಆ ಕಾರಣಕ್ಕೆ ಇದನ್ನು ನಾವು ಗ್ಯಾಸ್ ಮೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಜನ ಈಗಾಗಲೇ ಕೇಕನ್ನು ನೀವು ಬಾಣಲೆಯಲ್ಲೇ ಇಟ್ಬಿಟ್ಟು ಅಥವಾ ಕುಕ್ಕರಲ್ಲಿ ಇಟ್ಬಿಟ್ಟು ಮಾಡ್ತೀರಲ್ವ, ಅದೇ ರೀತಿ ಇದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇದನ್ನು ನಾವು 20 ರಿಂದ 25 ನಿಮಿಷ ಚೆನ್ನಾಗಿ ಬೇಕ್ ಮಾಡ್ಕೋಬೇಕು. ಮುಂಚೆ ಒಂದು 10 ನಿಮಿಷ ಇದನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಕ್ ಮಾಡಬೇಕು. 10 ನಿಮಿಷದ ನಂತರ ಸ್ಲೋ ಫ್ಲೇಮಲ್ಲಿಟ್ಟು ಇದನ್ನು ಬೇಕ್ ಮಾಡ್ಕೋಬೇಕು. ನಾನು ಮುಂಚೆನೇ ಬಾಣಲಿನ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಈ ಕೇಕ್ ಟ್ರೇನ ಇದರಲ್ಲಿ ಇಡ್ತಾಯಿದ್ದೀನಿ. ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ, ಹಾಗೆ ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಕ್ ಮಾಡಿದರೆ ನೋಡಿ, ಟೂತ್ ಪಿಕ್ಕಿಂದ ನಾನು ಚೆಕ್ ಮಾಡಿದ್ದೀನಿ, ಕ್ಲಿಯರಾಗಿ ಬಂದಿದೆ. ಇದನ್ನು ಒಂದು 5 ರಿಂದ 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಕೈಯಿಂದ ಮುಟ್ಟೋ ಅಷ್ಟು ಸ್ವಲ್ಪ ಬಿಸಿ ಇದೆ. ಇನ್ನೊಂದು 5 ನಿಮಿಷ ಬಿಟ್ಬಿಟ್ಟು ಇದನ್ನು ನಾನೀಗ ಈ ಟ್ರೇಯಿಂದ ತೆಗಿತಾ ಇದ್ದೀನಿ. ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ. ನನ್ನಲ್ಲಿ ಈ ಚೌಕಾಕಾರದ ಟ್ರೇ ಇಲ್ಲ, ಆ ಕಾರಣಕ್ಕೆ ನಾನು ಈ ಶೇಪಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಆ ಥರದ ಟ್ರೇ ಇದ್ದರೆ ಈ ರೀತಿ ಕಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ, ನೀವು ಅದರಲ್ಲೇ ಹಾಕಿ ಮಾಡ್ಕೋಬೋದು. ಈ ಎಡ್ಜೆಲ್ಲ ನಾನು ಕಟ್ ಮಾಡಿ ಇದನ್ನು ಚೌಕಾಕಾರ ಕಟ್ ಮಾಡಿಕೊಂಡು ಬ್ರೌನಿ ಶೇಪ್ಗೆ ತರ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಹತ್ರ ಆ ಥರದ ಟ್ರೇ ಇದ್ದರೆ ನೀವು ಅದೇ ಟ್ರೇಗೆ ಇದನ್ನ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಹಾಗೆ ಸೈಡ್ ಎಡ್ಜಸ್ ಇದೆಯಲ್ಲ, ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಬ್ರೌನಿ ಈ ಫ್ಲಫಿ ಆಗಿ ಎಲ್ಲ ಬರೋದಿಲ್ಲ, ಇದು ಸ್ವಲ್ಪ ಗಟ್ಟಿಯಾಗಿಯೇ ಇರುತ್ತೆ. ಈ ಬ್ರೌನಿ ಬೇಸ್ನ ಮಾಡೋದನ್ನು ನೀವು ಕಲಿತ್ರೆ ಇದನ್ನು ನೀವು ಯಾವ ಟೇಸ್ಟಲ್ಲಿ ಬೇಕಾದರೂ ನೀವು ಮುಂದೆ ಮಾಡ್ಕೋಬೋದು. ಇದಕ್ಕೆ ನೀವು ಬೇಕು ಅನ್ನೋದಾದರೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೋಬೋದು, ಅಥವಾ ಈ ಬ್ಲೂ ಚೆರೀಸು, ಬ್ಲೂಬೆರ್ರಿ ಈ ಥರದನ್ನೆಲ್ಲ ಹಾಕಿಬಿಟ್ಟು ಕೂಡ ಈ ಬೇಸ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಇರುತ್ತೆ. ಇದನ್ನು ಇದೇ ರೀತಿ ನೀವು ಸರ್ವ್ ಕೂಡ ಮಾಡ್ಬೋದು. ಇದ್ರ ಮೇಲೆ ನಾನು ಸ್ವಲ್ಪ ಶುಗರ್ ಪೌಡ್ರನ್ನ ಡಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಹೀಗೆ ಮಕ್ಕಳಿಗೆ ಇದೇ ರೀತಿ ಕೂಡ ಈ ರೀತಿ ಡಸ್ಟ್ ಮಾಡಿ ಇದೇ ರೀತಿ ಕೂಡ ಕೊಡ್ಬೋದು. ಈ ರೀತಿ ಆದರೆ ಬ್ರೌನಿ ಹೇಗೆ ಮಾಡೋದು ಅಂತ ಈಗ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಇದನ್ನು ಸಿಸ್ಲರ್ ಮಾಡೋದು ಹೇಗೆ, ಈ ಸಿಸ್ಲರ್ ಬೇಸ್ನ ನಾನು ಆಗಲೇ ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಈ ಸಿಸ್ಲರ್ ಮಾಡೋದಕ್ಕೆ ಅದರದ್ದೇ ಆದಂಥ ಮೋಲ್ಡ್ ಬರುತ್ತೆ. ಅದನ್ನು ನಾವು ಮುಂಚೆನೇ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನು ಬಿಸಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಬಿಸಿಯಾಗಿರೋ ಸಿಸ್ಲರ್ ಪ್ಲೇಟ್ ಮೇಲೆ ಈ ಬ್ರೌನಿನ ಇಟ್ಬಿಟ್ಟು ಇದಕ್ಕೆ ನಾನು ಈಗ ಐಸ್ ಕ್ರೀಮನ್ನು ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ನೀವು ಬೇಕು ಅನ್ನೋದಾದರೆ ಚಾಕ್ಲೇಟ್ ಸಿರಪ್ಪಲ್ಲಿ ಡಿಪ್ ಮಾಡಿದಂಥ ಯಾವುದೇ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೋಬೋದು. ಈಗ ಇದ್ರ ಸುತ್ತ ನಾನು ಚಾಕ್ಲೇಟ್ ಸಿರಪ್ಪನ್ನು ಹಾಕ್ತಾ ಇದ್ದೀನಿ. ನಾವು ಮುಂಚೆನೇ ಯಾವ ರೀತಿ ಮೆಲ್ಟ್ ಮಾಡ್ಕೊಂಡಿದ್ವೋ ಚಾಕ್ಲೇಟ್ನ, ಅದೇ ರೀತಿ ಮೆಲ್ಟ್ ಮಾಡಿಬಿಟ್ಟು ಇದಕ್ಕೆ ಈಗ
ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕು ಅನ್ನೋದಾದರೆ ಚಾಕ್ಲೇಟ್ ಸಿರಪ್ ಸಿಗುತ್ತಲ್ವ, ಆ ಥರದನ್ನು ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಬೇಸನ್ನು ಮಾತ್ರ ನೀವು ಮಾಡೋದನ್ನು ಕಲಿಬೇಕು. ಹಾಗೆ ಈ ಸಿಸ್ಲರ್ ಪ್ಲೇಟ್ನ ತುಂಬ ಚೆನ್ನಾಗಿ ಬಿಸಿ ಮಾಡಬೇಕು. ತುಂಬ ಚೆನ್ನಾಗಿ ಬಿಸಿ ಮಾಡಿ ಇದರಲ್ಲಿ ಬ್ರೌನಿನ ಇಟ್ಬಿಟ್ಟು ಈ ಬ್ರೌನಿ ಮೇಲೆ ನೀವು ಡ್ರೈ ಫ್ರೂಟ್ಸು ಅಥವಾ ಶುಗರ್ ಪೌಡ್ರು ಈ ಥರದ್ದು ಯಾವುದನ್ನು ಬೇಕಾದರೂ ಬಳಸಿ ಹಾಕ್ಕೋಬೋದು. ಹಾಗೆ ಇದ್ರ ಮೇಲೆ ತಣ್ಣಗಿರೋ ಅಂಥ ಐಸನ್ನು ಹಾಕಿ ಬಿಸಿ ಬಿಸಿಯಾಗಿರೋ ಅಂಥ ಚಾಕ್ಲೇಟ್ ಸಿರಪ್ಪನ್ನು ಕೂಡ ಹಾಕ್ಕೋಬೋದು. ಅಥವಾ ಈ ಪ್ಲೇಟು ಬಿಸಿಯಾಗಿರೋದ್ರಿಂದ ನೀವು ಚಾಕ್ಲೇಟ್ ಸಿರಪ್ಪನ್ನು ಯಥೇಚ್ಛವಾಗಿ ನಿಮ್ಮ ಇಚ್ಛಾನುಸಾರ ಇದಕ್ಕೆ ಚಾಕ್ಲೇಟ್ ಸಿರಪ್ಪನ್ನು ಹಾಕಿ ನೀವು ಸರ್ವ್ ಮಾಡ್ಬೋದು. ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಇದನ್ನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೆ ಇದು ಇಷ್ಟ ಆಯಿತಾ ಇಲ್ವಾ, ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಬೇರೆ ಬೇರೆ ಅಡುಗೆಗಳು ಬೇಕು ಅನ್ನೋದಾದರೂ ನನಗೆ ತಿಳಿಸಿ. ಥ್ಯಾಂಕ್ ಯು.